ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನಿವಾಗ ಸೂರ್ಯಗ್ರಹಣ ಯಾವತ್ತಿದೆ ಅನ್ನೋ ವಿಷಯದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷ 2026ರಲ್ಲಿ ವರ್ಷದ ಮೊದಲ ಸೂರ್ಯಗ್ರಹಣವು ಪಾಲ್ಗುಣಿ ಮಾಸದ ಅಮಾವಾಸ್ಯೆ ದಿನ ಅಂದರೆ ಫೆಬ್ರವರಿ 17ನೇ ತಾರೀಕು ಈ ಒಂದು ಕಂಕಣಾಕೃತಿ ಸೂರ್ಯಗ್ರಹಣವು ಸಂಭವಿಸುತ್ತಿದೆ. ಈ ಒಂದು ಗ್ರಹಣವು ಯಾವ ರಾಶಿ ನಕ್ಷತ್ರದ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಈ ಗ್ರಹಣವು ಯಾವ ರಾಶಿ ನಕ್ಷತ್ರದಲ್ಲಿ ಸಂಭವಿಸುತ್ತದೆ, ಈ ಗ್ರಹಣದಿಂದ ಯಾವ ರಾಶಿಗೆ ಅದೃಷ್ಟ, ಯಾವ ರಾಶಿಯವರಿಗೆ ಜಾಗೃತೆ ವಹಿಸಬೇಕು ಮತ್ತು ಈ ಗ್ರಹಣ ದೋಷದಿಂದ ಮುಕ್ತಿಯನ್ನು ಪಡೆಯುವುದಕ್ಕೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು, ಹಾಗೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅಷ್ಟೇ ಅಲ್ಲದೆ ಆದಷ್ಟು ಈ ವಿಡಿಯೋನ ಗರ್ಭಿಣಿ ಮಹಿಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಪಾಲ್ಗುಣಿ ಮಾಸದ ಅಮಾವಾಸ್ಯೆ ದಿವಸ ಕಂಕಣಾಕೃತಿ ಸೂರ್ಯಗ್ರಹಣವು ಫೆಬ್ರವರಿ 17ನೇ ತಾರೀಕು ಮಂಗಳವಾರದ ದಿವಸ ಸಂಭವಿಸುತ್ತಿದೆ. ಮೊದಲಿಗೆ ನೀವೆಲ್ಲರೂ ಕೇಳಬಹುದು, ಈ ಒಂದು ಗ್ರಹಣ ಭಾರತ ದೇಶದಲ್ಲಿ ಕಾಣಿಸುತ್ತಾ ಅಂತ. ಅಂದರೆ ಭಾರತ ದೇಶದಲ್ಲಿ ಗೋಚಾರ ಇದೆ ಅಂತ ನೀವೆಲ್ಲ ಕೇಳ್ಬೋದು ಸ್ನೇಹಿತರೆ. ಈ ಗ್ರಹಣ ಭಾರತದ ದೇಶದಲ್ಲಿ ಅಂದರೆ ಈ ಗ್ರಹಣ ಭಾರತದಲ್ಲಿ ಕಾಣಿಸುವುದಿಲ್ಲ, ಗೋಚಾರ ಆಗೋದಿಲ್ಲ. ಈ ಗ್ರಹಣವು ಮುಖ್ಯವಾಗಿ ಗೋಚಾರವಾಗುವ ಪ್ರದೇಶಗಳು ಅಂತ ಅಂದರೆ ಅಂಟಾರ್ಟಿಕಾ, ದಕ್ಷಿಣ ಅಮೆರಿಕ, ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಗ್ರಹಣ ಸಂಭವಿಸುತ್ತದೆ, ಅಂದರೆ ಕಾಣಿಸುತ್ತದೆ. ಭಾರತದಲ್ಲಿ ಈ ಒಂದು ಗ್ರಹಣದ ಯಾವುದೇ ರೀತಿಯಾದಂಥ ಸೂಚನೆಗಳು ಅಂದರೆ ಯಾವುದೇ ರೀತಿಯಾದಂಥ ಕಾಣಿಸುವುದಿಲ್ಲ. ಹಾಗಾಗಿ ಗೋಚಾರ ಇಲ್ಲ. ಭಾರತ ದೇಶದಲ್ಲಿ ಆಚರಿಸುವ ಪದ್ಧತಿ ಇಲ್ಲ. ಧಾರ್ಮಿಕವಾಗಿ ಈ ಒಂದು ಗ್ರಹಣದ ಒಂದು ಪದ್ಧತಿಯನ್ನು ನಾವು ಆಚರಿಸುವ ಹಾಗಿಲ್ಲ. ಆದರೆ ಗ್ರಹಣಗಳು ಎಲ್ಲ ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಗ್ರಹಗಳ ಸ್ಥಾನ ಪಲ್ಲಟದಿಂದ ಈ ಒಂದು ರಾಶಿ ಗ್ರಹಣದಿಂದ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಇದೆ ಮತ್ತು ಯಾವೆಲ್ಲ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು ಮತ್ತು ಗ್ರಹಣದ ನಂತರ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಮತ್ತು ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬ ಗರ್ಭಿಣಿಯರು ಮಹಿಳೆಯರು ನೋಡಿ ಅಂತ ಕೇಳ್ಕೊತೀನಿ. ಈ ಒಂದು ಕಂಕಣಾಕೃತಿ ಸೂರ್ಯಗ್ರಹಣವು ಕುಂಭರಾಶಿ ಶತಭಿಷ ನಕ್ಷತ್ರದಲ್ಲಿ ಈ ಒಂದು ಗ್ರಹಣ ಫೆಬ್ರವರಿ 17ನೇ ತಾರೀಕು ಸಂಭವಿಸುತ್ತಿದೆ. ಆದರೆ ಈ ಒಂದು ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚಾರ ಇರುವುದಿಲ್ಲ. ಜ್ಯೋತಿಷ್ಯದ ಪ್ರಕಾರ ಯಾವುದೇ ರೀತಿಯಾದಂಥ ಆಚರಣೆಗಳು ಇರೋದಿಲ್ಲ. ಎಂದಿನಂತೆ ಅವತ್ತು ಪೂಜೆ ಪುನಸ್ಕಾರಗಳನ್ನು ನಾವು ಮಾಡಬಹುದು. ಯಾವುದೇ ರೀತಿಯಾದಂಥ ದೇವಸ್ಥಾನದ ಬಾಗಿಲನ್ನು ಸಹ ಈ ಒಂದು ಗ್ರಹಣದ ಸಮಯದಲ್ಲಿ ಮುಚ್ಚೋದಿಲ್ಲ. ಯಾಕಂತಂದರೆ ಈ ಒಂದು ಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ಈ ಒಂದು ಯಾವುದೇ ಆಚರಣೆ ನಾವು ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಆದರೆ ಇಡೀ ಬ್ರಹ್ಮಾಂಡಕ್ಕೆ ಸೂರ್ಯ ಮತ್ತು ಚಂದ್ರ ಒಬ್ಬನೇ, ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ ಇರೋದ್ರಿಂದ ಈ ಗ್ರಹಣದಿಂದ ಎಲ್ಲ ಗ್ರಹಗಳು ಮತ್ತು ನಕ್ಷತ್ರಗಳು ರಾಶಿಗಳ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಅದೇ ಜ್ಯೋತಿಷ್ಯ ಹೇಳುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಗ್ರಹಣದಿಂದ ಅತ್ಯಂತ ಶುಭ ಫಲವನ್ನು ಪಡೆಯುವಂಥ ರಾಶಿಗಳು ಯಾವ್ಯಾವು ಮತ್ತು ಯಾವ ರಾಶಿಗಳು ಅತಿ ಎಚ್ಚರಿಕೆಯಿಂದ ಇರಬೇಕು ಮತ್ತು ಸಾಧಾರಣ ಫಲವನ್ನು ಪಡೆಯುವಂಥ ರಾಶಿಗಳು ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಈ ಒಂದು ಗ್ರಹಣದಿಂದ ಅದೃಷ್ಟ ರಾಶಿಗಳು ಅಂದರೆ ಮೇಷರಾಶಿ. ಈ ಒಂದು ರಾಶಿಯವರಿಗೆ ಆರ್ಥಿಕವಾಗಿ ಲಾಭವಾಗುತ್ತೆ ಮತ್ತು ವೃತ್ತಿಪರ ಜೀವನದಲ್ಲಿ ಬಡ್ತಿ, ಹೊಸ ಜವಾಬ್ದಾರಿಗಳು ಅನ್ನೋದು ಈ ಒಂದು ರಾಶಿಯವರಿಗೆ ಹೆಚ್ಚಾಗುತ್ತೆ. ಇನ್ನು ಎರಡನೆಯದು ಮಿಥುನ ರಾಶಿ. ಈ ಒಂದು ರಾಶಿಯವರಿಗೆ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತೆ. ಇನ್ನು ಮೂರನೆಯ ರಾಶಿ ಬಂದು ತುಲಾರಾಶಿ. ಈ ತುಲಾರಾಶಿಯವರಿಗೆ ವಿದೇಶ ಪ್ರಯಾಣ, ಶಿಕ್ಷಣ, ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಈ ಒಂದು ಗ್ರಹಣದಿಂದ ಸಿಗುತ್ತದೆ ಸ್ನೇಹಿತರೆ. ಮತ್ತು ಅದೃಷ್ಟದ 4ನೇ ರಾಶಿ ಅಂತಂದರೆ ಧನುರಾಶಿ. ಈ ಒಂದು ಧನುರಾಶಿಯವರಿಗೆ ಅದೃಷ್ಟದ ಬೆಂಬಲ ಮತ್ತು ಬಾಕಿ ಉಳಿದಿರುವ ಕೆಲಸ ಪೂರ್ಣವಾಗುತ್ತದೆ. ಹಾಗೆ ಸ್ನೇಹಿತರೆ, ಮತ್ತು ಪ್ರವಾಸದಿಂದ ಉತ್ತಮವಾದ ಲಾಭ ಈ ಒಂದು ರಾಶಿಯವರಿಗೆ ಪ್ರಾಪ್ತಿಯಾಗುತ್ತದೆ. ಇನ್ನು ಈ ವರ್ಷದ ಸೂರ್ಯಗ್ರಹಣದಿಂದ ಸಾಧಾರಣ ಫಲಗಳನ್ನು ಪಡೆಯುವಂಥ ರಾಶಿಗಳು ಅಂದರೆ ಮೊದಲನೇ ರಾಶಿ ಬಂದು ವೃಷಭ ರಾಶಿ. ಸ್ನೇಹಿತರೆ, ಈ ಒಂದು ವೃಷಭ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಮತ್ತು ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತದೆ. ಇನ್ನು ಎರಡನೇ ರಾಶಿ ಬಂದು ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಇವರು ಅತಿ ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ.
ಇನ್ನು ವೃಶ್ಚಿಕ ರಾಶಿ, ಈ ಒಂದು ವೃಶ್ಚಿಕ ರಾಶಿಯವರು ವಾಹನ ಚಾಲನೆಯನ್ನು ಮಾಡಬೇಕಾದ ಜಾಗ್ರತೆಯಿಂದ ವಾಹನ ಚಾಲನೆ ಮಾಡಬೇಕಾಗುತ್ತದೆ ಮತ್ತು ಮನೆಯಲ್ಲಿ ಇವರಿಗೆ ಹೆಚ್ಚಿನ ಜವಾಬ್ದಾರಿಗಳು ಸಹ ಮನೆಯ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ. ಇನ್ನು ಕರ್ಕಾಟಕ ರಾಶಿ, ಈ ಒಂದು ಕರ್ಕಾಟಕ ರಾಶಿಯವರು ಈ ಒಂದು ಗ್ರಹಣದಿಂದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಅನಗತ್ಯ. ವೆಚ್ಚಗಳು ಮತ್ತು ನಿದ್ರಾಹೀನತೆ ಅನ್ನೋದು ಈ ಒಂದು ಗ್ರಹಣದಿಂದ ಇವರಿಗೆ ಸ್ವಲ್ಪ ಕಾದಾಟ ಇರುತ್ತದೆ ಸ್ನೇಹಿತರೆ. ಇನ್ನು ಅತಿ ಹೆಚ್ಚಾಗಿ ಜಾಗ್ರತೆಯನ್ನು ವಹಿಸಬೇಕಾದಂಥ ರಾಶಿಗಳು ಅಂತ ಅಂದರೆ ಮೊದಲನೆಯದು ಕನ್ಯಾ ರಾಶಿ. ಈ ಒಂದು ಕನ್ಯಾ ರಾಶಿಯವರಿಗೆ ಆರ್ಥಿಕ ನಷ್ಟ ಮತ್ತು ಕೆಲಸದಲ್ಲಿ ಅಡೆತಡೆಗಳು ಉಂಟಾಗುತ್ತದೆ. ಇನ್ನು ಮಕರ ರಾಶಿ, ಈ ಒಂದು ರಾಶಿಯವರು ಮಾತಿನ ಮೇಲೆ ನಿಗಾ ಇಡಬೇಕು ಮತ್ತು ಎಲ್ಲ ಕೆಲಸ ವಿಷಯಗಳಲ್ಲಿ ತಾಳ್ಮೆಯಿಂದ ಇರಬೇಕು ಸ್ನೇಹಿತರೆ. ಮತ್ತು ಕುಂಭರಾಶಿ, ಕುಂಭರಾಶಿಯಲ್ಲಿ ಗ್ರಹಣ ಇರೋದ್ರಿಂದ ಈ ರಾಶಿಯವರು ಅತಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಈ ಗ್ರಹಣದಿಂದ ಕುಂಭರಾಶಿಯವರ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳಿರುತ್ತದೆ ಮತ್ತು ಇವರು ಎಲ್ಲ ವಿಷಯಗಳಲ್ಲೂ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತದೆ. ಇನ್ನು ಅತಿ ಜಾಗೃತೆಯಿಂದ ಇರಬೇಕಾದಂಥ ರಾಶಿಗಳಲ್ಲಿ ಕೊನೆಯದಾಗಿ ಮೀನರಾಶಿ. ಈ ಮೀನರಾಶಿಯವರು ಸಹ ಈ ಒಂದು ಗ್ರಹಣದಿಂದ ಇವರ ಪ್ರಯಾಣದಲ್ಲಿ ಜಾಗೃತೆಯಾಗಿ ಇರಬೇಕಾಗುತ್ತದೆ ಮತ್ತು ಅನಗತ್ಯವಾದ ಖರ್ಚುಗಳು ಹೆಚ್ಚಾಗುತ್ತದೆ. ಇವರ ಆರೋಗ್ಯದ ಬಗ್ಗೆ ಇವರ ಕಾಳಜಿಯನ್ನು ವಹಿಸಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಈ ಒಂದು ಗ್ರಹಣವು ಭಾರತದಲ್ಲಿ ಗೋಚರಿಸದೇ ಇರುವುದರಿಂದ ಧಾರ್ಮಿಕ ಆಚರಣೆಯನ್ನು ನಾವು ಆಚರಿಸುವಂತಿಲ್ಲ. ಆದರೂ ಸಹ ಎಲ್ಲ 12 ರಾಶಿ 27 ನಕ್ಷತ್ರಗಳು ಮತ್ತು ಇವುಗಳ ಮೇಲೆ ಪ್ರಭಾವವನ್ನು ಬೀರುವುದರಿಂದ ಕೆಲವೊಂದಿಷ್ಟು ರಾಶಿ ನಕ್ಷತ್ರದವರು ಅಲ್ಲದೆ ಎಲ್ಲ ರಾಶಿ ನಕ್ಷತ್ರದವರು ಸಹ ಗ್ರಹಣ ಮುಗಿದ ನಂತರ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಸ್ನಾನವನ್ನು ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ಗೋಧಿ, ಬೆಲ್ಲ, ಎಳ್ಳು ಈ ರೀತಿಯಾದಂಥ ವಸ್ತುಗಳನ್ನು ದಾನವನ್ನಾಗಿ ಮಾಡಬೇಕಾಗುತ್ತದೆ. ಇನ್ನು ಮುಖ್ಯವಾಗಿ ಗ್ರಹಣದ ಒಂದು ದೋಷದಿಂದ ನಾವು ಮುಕ್ತರಾಗಬೇಕು ಅಂತಂದರೆ ಸ್ನಾನವನ್ನು ಮಾಡಿ ಅನಂತರ ಮನೆಯನ್ನೆಲ್ಲ ಶುದ್ಧೀಕರಿಸಿ ದೇವರ ಮನೆಯನ್ನು ಶುದ್ಧಿ ಮಾಡಿ ದೇವರ ಪೂಜೆಯನ್ನು ಮಾಡಬೇಕು ಅನ್ನೋದು ಧಾರ್ಮಿಕವಾದ ಒಂದು ಭಾವನೆ ಸ್ನೇಹಿತರೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಈ ಒಂದು ಗ್ರಹಣ ಭಾರತ ದೇಶದಲ್ಲಿ ಗೋಚರಿಸದೇ ಇರುವುದರಿಂದ ಯಾವುದೇ ರೀತಿಯಾದಂಥ ಊಟ ಉಪಚಾರಗಳಲ್ಲಿ ಯಾವುದೇ ರೀತಿಯಾದಂಥ ನಿಯಮ ಪಾಲಿಸುವುದು ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಈ ಒಂದು ಗ್ರಹಣದ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ನಾವು ಪಾಲಿಸುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಆದಷ್ಟು ಈ ವಿಡಿಯೋಗಳನ್ನು ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಶೇರ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇನ್ನು ಹೊಸೊಬ್ಬರು ಯಾರಾದರೂ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಗ್ರಹಣದ ಟೈಮಲ್ಲಿ ಗರ್ಭಿಣಿ ಮಹಿಳೆ ಹೊರಗೆ ಬರಬೇಕಾ ಬೇಡ ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಗ್ರಹಣ ಇಲ್ಲಿ ಭಾರತದಲ್ಲಿ ಗೋಚಾರ ಇರೋದಿಲ್ಲ. ಹಾಗಾಗಿ ಯಾವುದೇ ಊಟದಲ್ಲಿ ಉಪಚಾರದಲ್ಲಿ ಯಾವುದೇ ರೀತಿ ಯಾವುದೇ ಉಪವಾಸ ಮಾಡೋದಾಗಿರ್ಬೋದು ಅದೆಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ಗರ್ಭಿಣಿ ಸ್ತ್ರೀಯರು ಊಟವನ್ನು ಮಾಡ್ಬೋದು. ಹಾಗಾಗಿ ಮನೆ ಒಳಗಡೆ ಇರೋದು ತುಂಬಾ ಒಳ್ಳೆಯದು. ಯಾಕಂದರೆ ಗ್ರಹಣದ ನೆರಳು ಬೀಳೋದಿಲ್ಲ ಭಾರತದಲ್ಲಿ, ಆದರೂ ಕೂಡ ಸ್ವಲ್ಪ ಎಚ್ಚರದಿಂದ ಒಳಗಡೆ ಇರೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಗರ್ಭಿಣಿಯ ಮಹಿಳೆಯರು ಆದಷ್ಟು ಎಚ್ಚರದಿಂದ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.